ಕೆಟ್ಟಿರ್ತೈತಿ. ಅದಕ್ಕೆ ಕೆಟ್ಟಿರ್ತೈತಿ ಅಂದ್ರೆ ಮಾತು ಕೆಟ್ಟತು ಅಂದ್ರೆ ಸಂಸಾರ ಕೆಡ್ತೈತಿ ಅಷ್ಟೆ. ಮಾತು ಕೆಟ್ಟತು ಅಂದ್ರೆ ಸಂಸಾರ ಕೆಡ್ತೈತಿ. ಮಾತು ಚಲೋ ಇತ್ತು ಅಂದ್ರೆ ಸಂಸಾರ ತಾನೇ ಚಲೋ ಇರ್ತೈತಿ. ಪಾಪಿಗೆ ಅವು ಹೆಣ್ಮಕ್ಳು ಅದಾರ, ತಾಯಂದಿರದಾರ, ಇಷ್ಟು ದಿವಸ ಮಾಡ್ಕೊತ ಬಂದಾರ ಅವರು. ಅವ್ರಿಗೇನು ನೀವು ಒಂದು ದಿವಸರ ಸಂಡೇ ಐತಿ ನೀವು ಅಡುಗೆ ಮಾಡೋದು ಬಿಡ್ರಿ ಅಂದಿರ, ಸ್ಯಾಟರ್ಡೇ ಐತಿ ಹಾಫ್ ಡೇ ರೆಸ್ಟ್ ತೊಗೊಳ್ರಿ ಅಂದಿರಿ. ಏನು ಮತ್ತೆ ನಿಮಗೆ ಸೂಟಿ ಇದ್ದಾಗ ಜಾಸ್ತಿ ಕೆಲಸ ಅವ್ರು ಮಿನ್ನ ಮಾಡಿ ಹಾಕ್ಬೇಕು. ಮತ್ತು ಅವ್ರು ಏನು ಇಷ್ಟು ವರ್ಷ ನಾವು ಎಲ್ಲೋ ಹೋಗಿ ಅವರು ರಾಷ್ಟ್ರಪತಿಗಳ ಮುಂದೆ ಒಂದು ಪ್ರಶಸ್ತಿ ತಗೊತಾರಲ್ಲ, ಅವರಷ್ಟೇ ಭಾರತ ರತ್ನ ಅಲ್ಲ. ನಂದೊಂದು ಸಂಸಾರ ಚಂದ ನಡಿಬೇಕು ಅಂತ ತಿಳ್ಕೊಂಡು ನನ್ನ ಮಕ್ಕಳು ಓದಬೇಕು, ನನ್ನ ಗಂಡ ಊರಾಗೊಂದು ಹೆಸರು ಮಾಡಬೇಕು, ನಾವು ಇನ್ನೊಬ್ಬರ ಮನೆ ಮುಂದೆ ಕೈ ಒಡ್ಡಬಾರ್ದು, ನಮ್ಮದೊಂದು ಸುಂದರ ಸಂಸಾರ ಕಟ್ಟಬೇಕು ಅಂತ ನೂರಾರು ಕಷ್ಟಗಳನ್ನು ತಾಳಿಯೂ ಸಹಿತ ಇನ್ನೊಬ್ಬರಿಗೆ ಹೇಳದೆ ಸದಾ ದುಡಿಯುವ ಈ ದೇಶದಂದಿರು ಭಾರತ ರತ್ನಗಳೇ ಅವು ಸಹಿತ ಭಾರತ ರತ್ನ. ಯಾರು ಭಾರ ಆಗಿಲ್ಲ, ಯಾರು ಭಾರತ ರತ್ನ ಯಾರು ಭಾರತೀಯರು ಅಂದ್ರೆ ಯಾರು ಈ ಭಾರತಕ್ಕೆ ಭಾರ ಆಗಿಲ್ಲ ಅವರೇ ಭಾರತೀಯರಷ್ಟೇ. ದುಡಿತಾರೆ ಇಲ್ಲ ಅವರು ಪಾಪ. ಅವು ಇಷ್ಟು ದುಡಿತಾವಲ್ಲ, ಒಮ್ಮೆ ಅನ್ಬೇಕು ನೀವು, ನಿಮಗೆ ಎದಕ್ಕೆ ಸಿಟ್ಟು ಬರ್ತೈತಿ ಗಂಡು ಮಕ್ಕಳಿಗೆ ಅಂದ್ರೆ ಒಟ್ಟ ಇಷ್ಟು ದುಡಿತೀವಿ ನೋಡ್ರಿ ಹಂಗೆ ಅನ್ನೋದಿಲ್ಲ. ಇನ್ನೂ ಒಂದು ಚಂದ ಅದು ದುಡ್ದಂಗೆ ದುಡಿತೀವಿ. ಏನದು ಅದು ದುಡ್ದಂಗೆ ದುಡಿತೀವಿ. ಒಂದು ಫೋನ್ ಹಚ್ಚಿ ಕೇಳಿಲ್ಲ ನಮಗೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ನಾನು, ಹೌದಲ್ಲ? ಅಲ್ಲ ಪಾಪ ಆಕಿ ಹೆಣ್ಮಗಳು ಇಷ್ಟು ವರ್ಷ ದುಡ್ಯಾಕತ್ತಾಳೆ, ನೀವು ಒಮ್ಮೆರೆ ಹಚ್ಚಿ ನಾ ಬರೋದು ಲೇಟ್ ಆಕೈತಿ, ನೀವು ಉಂಡಿಲ್ಲ ಅಂತ ನೀ ಕೇಳ್ಬೇಕು ನೋಡೋಣ. ಕೇಳಿ ಏನು ನೀನು ಕೇಳಿಲ್ಲ. ಒಬ್ಬನಿಗೆ ಸಮಸ್ಯೆ ಆಯ್ತು, ಭಾಳ ಸಮಸ್ಯೆ ಆಯ್ತು. ಒಬ್ಬ ಜ್ಯೋತಿಷ್ಯ ಹತ್ರ ಭಾಳ ಸಮಸ್ಯೆ ಆಗೈತಿ ರೀ ಮನ್ಯಾಗ. ಏನು ಸಮಸ್ಯೆ ಆಗೈತಿ? ಒಟ್ಟ ನಮ್ಮ ಮನೆಯವ್ರಿಗೆ ನಮಗೆ ಹೊಂದಿಕಿಲ್ಲ. ಅಲ್ಲಿ ಏನು ಸಮಸ್ಯೆ ಹೊಂದಿಕಿಲ್ಲ ಅಂದ್ರೆ ಏನಾಗೈತಿ? ಅವ್ರು ಏನು ಅಡುಗೆ ಮಾಡ್ತಾರೋ ಒಟ್ಟು ಸ್ವಾದ ಇಲ್ಲ ಅದ್ರಾಗ ನನಗೆ. ಅಲ್ಲೋ ಜ್ಯೋತಿಷ್ಯದಾಗ ಏನರ ಹೇಳ್ಬೋದು, ನಿನ್ನ ಸಮಸ್ಯೆನೂ ನಮ್ಮ ಮನೆಗೆ ಹೋಯ್ತಿದ್ದು ಸಮಸ್ಯೆ ಅಂದ. ಸೇಮ್ ಪ್ರಾಬ್ಲಮ್ ಅಲ್ಲಿ ನಮ್ಮ ಮನೆಯಾಗೂ ಹಿಂಗಾಯ್ತು. ಇದಕ್ಕೆ ಜ್ಯೋತಿಷ್ಯದಾಗ ಏನು ಹೇಳಕ್ಕೆ ಬರೋದಿಲ್ಲ ಅಂದ್ರೆ ಅವ್ರ ಜ್ಯೋತಿಷ್ ಅಲ್ರಿ. ಮತ್ತು ಏನು ಹೇಳ್ಬೇಕು ಇದಕ್ಕೆ? ಒಟ್ಟು ಅವ್ರು ಏನು ಸ್ವಾದನ ಇರೋದಿಲ್ಲ ಅದ್ರಾಗ. ಏನು ಮಾಡ್ಬೇಕು ತಮ್ಮ? ಇದಕ್ಕೇನೂ ಇಲ್ಲ. ಜ್ಯೋತಿಷ್ಯದಾಗಂತೂ ಇದು ಕೂತ್ರಿಲ್ಲ. ನೀ ಎಷ್ಟು ಪಗಡಿ ಅವೇನು ಹಾಡ್ತಿರ್ಲಿ ಎಲ್ಲ ಹಾಕಿ ನೋಡಿದ್ರು ಏನೂ ಉತ್ತರ ಇಲ್ಲ. ಇದಕ್ಕೆ ಇರೋದು ಒಂದೇ ಉತ್ತರ ಏನಂದ್ರೆ ಅವ್ರು ಹೆಂಗಾರ ಮಾಡಲಿ ಭಾಳ ರುಚಿಯಾಗೈತೆ ಅಂತ ಹೇಳ್ಬೇಕು ಅಟ್ಟ. ಇದನ್ನು ಬಿಟ್ಟರೆ ಬೇರೆ ಉತ್ತರ ಇಲ್ಲ. ಅವ್ರು ಏನಾರ ಕುದಿಸ್ಲಿ ಹೇಳ್ಬೇಕು ಚಂದ ಭಾಳ ರುಚಿಯಾಗೈತೆ ಅಂತ ಹೇಳ್ಬೇಕು. ಇದು ತಲೆಯಾಗಿತ್ತ ಅದ ಇಟ್ಕೊಂಡು ಬಂತು ಮನೆಗೆ. ಅವ್ರು ಅವತ್ತು ಹೋಳಿಗೆ ನೀಡಿದ್ರು ಇದಕ್ಕೆ. ಉಂಡವನ ಒಂದು ತುತ್ತು ಉಂಡಂದ ಇಂಥ ರುಚಿ ಹೋಳಿಗೆ ಎಂದೂ ಉಂಡಿಲ್ಲ ಅಂದ. ಕೊಟ್ಲು ಏಟೊಂದು 20 ವರ್ಷ ಮಾಡಿ ಹಾಕಿ ನೀವು ಒಮ್ಮೆ ರುಚಿ ಅಂದಿಲ್ಲ. ಇವತ್ತು ಮಗ್ಗಲ ಮನೆಯಕ್ಕೆ ಹೋಳಿಗೆ ಮಾಡಿ ಕೊಟ್ಟಿದ್ದಕ್ಕೆ ಎಷ್ಟು ರುಚಿ ಆತ? ಇಷ್ಟು ದಿವಸ ಮಾಡಿ ಹಾಕಿ ನಿನಗೆ ಒಂದು ದಿವಸರ ರುಚಿ ಅಂದಿಲ್ಲ ನೀನು. ಸಂಪತ್ತು, ತಂದೆ ತಾಯಿಗಳ ಸಂಪತ್ತು, ಮಣ್ಣು ಸಂಪತ್ತು, ನೀರು ಸಂಪತ್ತು, ಈ ವಿಶ್ವ ಏನಿದೆ ತೋರುವ ಅನಂತ ವಿಶ್ವವೇ ಸಂಪತ್ತು ಅಂತ ತಿಳ್ಕೊಂಡು ಬಿಟ್ರೆ ನಮ್ಮನ್ನು ಬಡತನನೇ ಬರೋದಿಲ್ಲ, ನಾವು ಬಡವರಾಗಿ ಉಳಿಯುವುದಿಲ್ಲ ಜಗತ್ತಿನಲ್ಲಿ. ಅದಕ್ಕೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ ಇದು ದೇವನದು ಅಂತ ಪ್ರೀತಿಸಷ್ಟೆ. ಇದು ನಂದು ಅಂತ ಪ್ರೀತಿಸುವುದಲ್ಲ, ಇದು ದೇವರದು ಅಂತ ಪ್ರೀತಿಸುವುದು. ಇದು ಜೀವನ, ಈ ಜಗತ್ತೇನಿದೆ ದೇವ ಕೊಟ್ಟಾನ ಅಂತ ಪ್ರೀತಿಸಷ್ಟೆ. ಈಗ ನೀವೊಂದು ಮದುವೆಗೊಂದು ಮಾವ ಒಂದು ಉಂಗುರ ಹಾಕಿರ್ತಾನೆ, ಏನು ಎಲ್ಲರಿಗೆ ಬಲಗೈಯಾಗ ಹಾಕ್ಕೊಂಡು 4 ಬಟ್ಟು ತೋರಿಸ್ತಿರೋದಿಲ್ಲ, ಇದ ಮುಂದೆ ಮಾಡ್ತಿರ್ತಾನೆ ನಮಸ್ಕಾರ ಮಾಡುವಾಗ ಹೇಳುವಾಗ. ನನ್ನ ಕರೆದೆ ಅವ್ರು ಯಾರೂ ಕರೆದಿಲ್ಲ ಆದರೂ ಅಂದ್ರೆ ಒಬ್ಬ ಮಾವ ಸುಮ್ಮನೆ ಒಂದು ಉಂಗುರ ಕೊಟ್ಟಿದ್ದಕ್ಕೆ ಮಾವಿಗೆ ಅಷ್ಟು ಸಲ ನೆನಪಿಸ್ತೀವಿ. ಮಾವ ಒಂದು ಉಂಗುರ ಕೊಟ್ಟಿದ್ದಕ್ಕಿಷ್ಟು ನೆನಪಿಸ್ತೀವಿ. ಮಹಾದೇವ ಒಂದು ಬದುಕ ಕೊಟ್ಟಾನ, ಈ ಜಗತ್ತು ಕೊಟ್ಟಾನ, ಅವನನ್ನು ಎಷ್ಟು ನೆನಪಿಸಬೇಕು. ಈ ಸುಂದರವಾದ ಜೀವನ ಜಗತ್ತು ಇದು ಸಂಪತ್ತಿದು ಅಷ್ಟೇ ಅಂತ ತಿಳ್ಕೊಂಡು ಬದುಕುವುದು. ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆ. ಮೋಕ್ಷ ಅಂದ್ರೆ ನಾವೇನು ತಿಳ್ಕೊಂಡಿವಿ, ಎಲ್ಲ ಮುಗಿದ ಮೇಲೆ ಎಲ್ಲೋ ಆಗೋದಂತ ತಿಳ್ಕೊಂಡ್ವಿ. ಮೋಕ್ಷ ಇದರ ಅರ್ಥ ದುಃಖವಿಲ್ಲದ ಸ್ಥಿತಿ ಅಷ್ಟೇ. ದುಃಖ ಇರಲಾರ್ದಂಗೆ ಇರೋದು. ಆನಂದವೇ ಮೋಕ್ಷ. ಆನಂದ ಇದ್ದಿ ಅಂದ್ರೆ ಅದೇ ಮೋಕ್ಷದ ಸ್ಥಿತಿ ಅಷ್ಟೇ. ಅದಕ್ಕೆ ದುಃಖ ಯಾಕಾತು ಅಂದ್ರೆ ಬಯಸ್ತೀವಲ್ಲ, ಅದಕ್ಕೆ ದುಃಖ ಆಗೈತಿ. ಏನೋ ಬಯಸ್ತೀವಲ್ಲ ದುಃಖ ಆಗ್ತೈತಿ. ದುಃಖ ಯಾಕಾತ ಮನುಷ್ಯಾಗಂದ್ರೆ ಏನೋ ಬಯಸ್ತೀವಿ ನಾವು,
ಅದಕ್ಕೆ ದುಃಖ ಆಗ್ತೈತಿ. ಮತ್ತು ನೀವು ಅನ್ಬೋದು, ಮತ್ತು ಬಯಸಲಿಲ್ಲ ಅಂದ್ರೆ ಜೀವನ ನಡೀತೈತೆ ಏನ್ರಿ ಗುರುಗಳ? ಬಯಸಿದ್ರೆ ದುಃಖ ಐತೆ ಅಂತ ನೀವು ಅಂತೀರಲ್ಲ, ಬಯಸದೇ ಇದ್ದರೆ ಜೀವನ ನಡೀತೈತೇನು? ಈಗ ಒಬ್ಬ ವಿದ್ಯಾರ್ಥಿ ಅದಾನ, ಓದ್ತಾನವ ಪಾಪ ಕಷ್ಟಪಟ್ಟು, ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಬಯಸಬಾರ್ದೇನು? ಒಬ್ಬ ಯುವಕ ಅದಾನ, ವ್ಯಾಪಾರ ಮಾಡ್ತಾನೆ, ನಾನು ಲಾಭ ತೆಗಿಬೇಕು ಅಂತ ಬಯಸಬಾರ್ದೇನು? ಒಬ್ಬ ಓದು ಹುಡುಗದ, ನಾನು IAS ಮಾಡಬೇಕು, UPSC ಕೋಚಿಂಗ್ ತಗೊಂಡು ಪಾಸ್ ಆಗಬೇಕು ಅಂತಾನ. ಅಲ್ಲ, ಬಯಸೋದು ತಪ್ಪೈತೇನು? ಬಯಸೋದು ತಪ್ಪಲ್ಲ. ಯಾಕೆ ಬಯಸಬಾರ್ದ ಅಂದರು ಅಂದ್ರೆ, ಬಯಸಿದ್ದು ತಪ್ಪಲ್ಲ, ನಾನು ಬಯಸಿದ್ದೆಲ್ಲ ಈಡೇರ್ತೈತೆ ಅನ್ನೋದು ತಪ್ಪು ಈ ಜಗತ್ತಿನೊಳಗೆ. ಅದರಿಂದ ದುಃಖ ಆಗೈತಿ. ಬಯಸೋದು ತಪ್ಪಲ್ಲ, ಬಯಸಿದ್ದೆಲ್ಲ ಈಡೇರ್ಬೇಕಂತೀವಲ್ಲ ಅದು ತಪ್ಪು. ಈ ಜಗತ್ತಿನೊಳಗೆ ನಾವೇನು ಬಯಸೀವಿ, ಬಯಸಿದ್ದು ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನಾ ಬಯಸ್ದಂಗಿಲ್ಲ. ಇದು ಜಗತ್ತಿನ ವಿಪರ್ಯಾಸ. ಇದು ಬಯಸಿದ್ದು ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನಾ ಬಯಸ್ದಂಗಿಲ್ಲ. ಇದು ವಿಪರ್ಯಾಸ. ಅದಕ್ಕೆ ನಾ ಅನ್ಕೊಂಡಂಗೆ ಏನೂ ನಡೆಯುವುದಿಲ್ಲ ಈ ಜಗತ್ತಿನೊಳಗೆ. ಜಗತ್ತು ಹೆಂಗಿರ್ತೈತಿ ಹಂಗೆ ನಾವು ಒಪ್ಕೊಂಡು ಬದುಕುವುದನ್ನು ಕಲಿಬೇಕಿಲ್ಲ ಅಷ್ಟೆ. ಈ ಜಗತ್ತೈತಲ್ಲ, ಇದು ಎಷ್ಟು ಕೋಟಿ ಜನ ಅದೀವಿ ನಾವಿಲ್ಲಿ. ಇಷ್ಟು ಕೋಟಿ ಜನ ನಾ ಅನ್ಕೊಂಡಂಗೆ, ನಾ ಅಂದಾಗ ಮಳೆ ಬರ್ಬೇಕು, ನಾ ಅಂದಾಗ ಮಳೆ ಹೋಗ್ಬೇಕು. ಈಗ ನಾ ಅಂತೀನಿ, ನಮ್ಮ ಜಾತಿಯವ್ರ ಹೊಲದ ಮೇಲೆ ಅಷ್ಟ ಮಳೆ ಆಗ್ಬೇಕಂತ ನಾ ಅಂದೆ ಅಂದ್ರೆ ಅದು ಮೋಡ್ ಅಂತೈತಿ. ನಿಮಗೂ ತಲೆ ಕೆಟ್ಟೈತಿ ಅಂದ್ರೆ ನಮಗೇನ್ರ ತಲೆ ಕೆಟ್ಟೈತೆ ಅಂತೈತದು. ನಾವು ಅನ್ಕೊಂಡಂಗೆ ಗಾಳಿ ಬೀಸಬೇಕು, ನಾವು ಅನ್ಕೊಂಡಂಗೆ ಹೊಳಿ ಹರಿಬೇಕು, ನಾವು ಅನ್ಕೊಂಡಂಗೆ ಬೆಳೆ ಬರ್ಬೇಕು. ಇದು ಯಾವುದು ನಡೆಯೋದಿಲ್ಲ ಇಲ್ಲಿ. ಈಗೊಂದು ಗಿಡ ಐತಿ, ಈ ಗಿಡದಾಗಿನ ಒಂದು ಸಣ್ಣ ಎಲೆ, ನಾ ಅಳಿಗಾಡ್ದಾಗ ಗಿಡ ಅಳಿಗಾಡ್ಬೇಕು, ನಾ ಸುಮ್ಮನಿದ್ದಾಗ ಗಿಡ ಸುಮ್ಮನೆ ಇರ್ಬೇಕಂದ್ರೆ ನಡೀತೈತೇನು? ನಡೆಯುವುದಿಲ್ಲ. ಗಿಡ ಅಳಿಗಾಡ್ದಾಗ ಎಲೆ ಅಳಿಗಾಡಬೇಕು, ಗಿಡ ಸುಮ್ಮನಿದ್ದಾಗ ಎಲೆ ಸುಮ್ಮನೆ ಇರ್ಬೇಕಾಗ್ತೈತಿ. ಹಂಗೆ ಈ ಜಗತ್ತನ್ನೋದೊಂದು ದೇವನ ವೃಕ್ಷ. ಆ ವೃಕ್ಷದಲ್ಲಿ ನಾನೊಂದು ಬರೀ ಎಲೆ. ಅದು ದೇವ ಯಾವಾಗ ಆರ್ಡರ್ ಮಾಡ್ತಾನೆ ಅವಾಗ ನಾ ಅಳಿಗಾಡಬೇಕು, ಸುಮ್ಮನೆ ಇರುವಂದಾಗ ಸುಮ್ಮನೆ ಇರಬೇಕು, ತಿಳ್ಕೊಂಡಿರಬೇಕು. ಈ ಅನಂತ ವೃಕ್ಷದ ಒಂದು ಸಣ್ಣ ಎಲೆ ಅಷ್ಟೇ ನಾನು ವೃಕ್ಷವಲ್ಲ ಅನ್ನುವ ಸತ್ಯದ ಜ್ಞಾನ ಮನುಷ್ಯನಿಗಿರಬೇಕಷ್ಟೆ. ಅದಕ್ಕೆ ನಾ ಅನ್ಕೊಂಡಂಗೆ ಏನೂ ಆಗೋದಿಲ್ಲ. ನಾವು ಬಯಸೋದು ತಪ್ಪಲ್ಲ, ಆದರೆ ಬಯಸಿದ್ದೆಲ್ಲ ಸಿಗತೈತಿ ಅಂತ ಸಾಧ್ಯ ಐತೇನು? ಈಗ ತಂದೆ ತಾಯಿ ಇರ್ತಾರೆ, ಅವ್ರಿಗೊಂದು ಅಪೇಕ್ಷೆ ಇರ್ತೈತಿ, ನನ್ನ ಮಕ್ಕಳು ಮುಂದೆ ಭಾಳ ದುಡ್ದು ಹಾಕ್ತಾರೆ ನನಗಂತ. ಈಗ ಸಣ್ಣ ಹುಡುಗರು ಇರ್ತಾವೆ ನೋಡ್ರಿ, ಸಣ್ಣ ಹುಡುಗರಿದ್ದಾಗ ಅವು ಅಂಬೆಗಾಲು ಇಟ್ಕೊಂಡು ಅಪ್ಪನ ಎದಿ ಮ್ಯಾಲ ಹಿಂಗೆ ಅಂಬೆಗಾಲು ಇಟ್ಕೊಂಡು ಬರ್ತಿರ್ತಾರೆ. ಅಪ್ಪ ವಿಡಿಯೋ ಮಾಡ್ತಿರ್ತಾನೆ. ವಿಡಿಯೋ ಮಾಡಿ ಅವ್ರ ಫ್ರೆಂಡ್ಸ್ಗೆಲ್ಲ ವ್ಯಾಟ್ಸಪ್ನಾಗ ಹಾಕ್ತಾನೆ, ನಮ್ಮ ಚಿನ್ನನ ವಿಡಿಯೋ ನೋಡ್ರಿ ಅಂತಂದು. ಮುಂದೆ ದೊಡ್ಡವಕ್ಕನ್, ದೊಡ್ಡವಾಗಿ ಆಸ್ತಿ ಬರೆದು ಕೊಡ್ತಿಲ್ಲ ಅಂತ ಎದಿ ಮೇಲೆ ಕಾಲು ಕೊಡ್ತಾನೆ. ಮತ್ತು ಅವಾಗೂ ವಿಡಿಯೋ ಮಾಡಿ ನಮ್ಮ ಚಿನ್ನನ ವಿಡಿಯೋ ಅಂತ ಹಾಕ್ಬೇಕು ನೋಡಿ. ಹೋಗಿ ಪೊಲೀಸ್ ಸ್ಟೇಷನ್ಗೆ ಯಾಕೆ ಕಂಪ್ಲೇಂಟ್ ಕೊಡ್ತೀಯಪ್ಪ